ಸೌಜನ್ಯ ಹೋರಾಟಗಾರ ತಿಮರೋಡಿಗೆ ಗಡೀಪಾರು ಬೆನ್ನಲ್ಲೇ ಮತ್ತೊಂದು ಸಂಕಷ್ಟ ಎದುರಾಗಿದೆ. ತಿಮರೋಡಿಗೆ ಅಂತಿಮ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ವಿಚಾರಣೆಗೆ ಬಾರದಿದ್ದರೆ ತಿಮರೋಡಿ ಅರೆಸ್ಟ್ ಫಿಕ್ಸ್, ಅದರಲ್ಲಿ ಸಂದೇಹ ಬೇಡ. ತಿಮರೋಡಿಗೆ ಒಂದೆರಡು ಬಾರಿ ಪೊಲೀಸರು ನೋಟಿಸ್ ಅನ್ನು ಬೈ ಹ್ಯಾಂಡ್ ಆಗಿ ಕೊಡೋದಕ್ಕೆ ಹೊರಟಿದ್ರು. ಆದರೆ ತಿಮರೋಡಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಇಲ್ಲದ ಕಾರಣ ಬೈ ಹ್ಯಾಂಡ್ ನೋಟಿಸ್ ಹ್ಯಾಂಡ್ ಓವರ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹ ಪ್ರಕರಣದಲ್ಲಿ ಬಂಧನದ ಭೀತಿ, 2 ನೋಟಿಸ್ಗಳಿಗೆ ಸ್ಪಂದಿಸದ ತಿಮರೋಡಿ, ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿರುವ ತಿಮರೋಡಿ. ಕಳೆದ 1 ವಾರದಿಂದ ತಿಮರೋಡಿ ನಾಪತ್ತೆ. ಎಲ್ಲಿದ್ದಾರೆ, ಹೇಗಿದ್ದಾರೆ ಖಚಿತ ಮಾಹಿತಿ ಇಲ್ಲ. ಬೆಂಗಳೂರಿನ ನ್ಯಾಯ ಸಮಾವೇಶಕ್ಕೂ ಕೂಡ ತಿಮರೋಡಿ ಗೈರಾಗಿದ್ರು. ಇಂದು 3ನೇ ಹಾಗೂ ಅಂತಿಮ ನೋಟಿಸ್ ಜಾರಿ ಮಾಡಲಾಗಿದೆ. ತಿಮರೋಡಿ ಮನೆಯ ಗೋಡೆಗೂ ಕೂಡ ನೋಟಿಸ್ ಅನ್ನು ಅಂಟಿಸಲಾಗಿದ್ದು, ತಿಮರೋಡಿ ಇನ್ನೂ ಸ್ಪಂದಿಸಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣದಲ್ಲಿ ಜಾಮೀನಿಗಾಗಿ ಮಂಗಳೂರಿನ ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು, ಅದರ ವಿಚಾರಣೆ ಸೆಪ್ಟೆಂಬರ್ 27ರಂದು ನಡೆಯಲಿದೆ. ಅಲ್ಲವರಿಗೇನಾದರೂ ನಿರೀಕ್ಷಣಾ ಜಾಮೀನಿನ ಮೇಲೆ ತೀರ್ಪು ಬರುವವರೆಗೆ ಅವರು ಠಾಣೆಗೆ ಹಾಜರಾಗುವ ಸಾಧ್ಯತೆಗಳು ಕಡಿಮೆ ಎಂದು ಹೇಳಲಾಗ್ತಾ ಇದೆ. ನೋಡಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಂಗಳೂರಿನ ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಸೆಪ್ಟೆಂಬರ್ 27ನೇ ತಾರೀಕು. ಅಲ್ಲವರಿಗೆ ನಿರೀಕ್ಷಣಾ ಜಾಮೀನಿನ ಮೇಲೆ ತೀರ್ಪು ಬರುವವರೆಗೂ ಅವರು ಠಾಣೆಗೆ ಹಾಜರಾಗುವ ಸಾಧ್ಯತೆಗಳಿರೋದಿಲ್ಲ. ಆಂಟಿಸಿಪೇಟರಿ ಬೇಲಿಗೆ ಅಪ್ಲೈ ಮಾಡಿದ್ದಾರೆ. ಅದು ಸಿಕ್ಕಿದ್ರೆ ಬಂಧನದ ಭೀತಿಯಿಂದ ಬಚಾವಾಗಬಹುದು. ಮಹೇಶ್ ಶೆಟ್ಟಿ ತಿಮರೋಡಿ ಪ್ರಕರಣ ದಾಖಲಾದ ಬಳಿಕ ಕಳೆದ 10 ದಿನಗಳಿಂದ ಕಾಣಿಸ್ತಿಲ್ಲ ಅನ್ನೋ ಮಾಹಿತಿ ಇದೆ. ಈ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಜಿಲ್ಲೆಯಿಂದ ಗಡೀಪಾರು ಮಾಡಿ ಪುತ್ತೂರು ಸಹಾಯಕ ಕಮಿಷನರ್ ಆದೇಶವನ್ನು ಹೊರಡಿಸಿದ್ದು, ಇದು ಮಹೇಶ್ ಶೆಟ್ಟಿ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಗಡೀಪಾರು ಆದೇಶವನ್ನು ಪ್ರಶ್ನೆ ಮಾಡಿ ಅವರು ಹೈಕೋರ್ಟ್ಗೆ ಹೋಗುವ ಅವಕಾಶವಿದ್ದು, ಈ ಬಗ್ಗೆಯೂ ಪ್ರಯತ್ನಗಳು ನಡೆಯುತ್ತಿರುವುದಾಗಿ ಮಾಹಿತಿಗಳ ಕೆಲ ಮೂಲಗಳಿಂದ ತಿಳಿದು ಬಂದಿದೆ. ಸೊ ತಿಮರೋಡಿ ಆಂಟಿಸಿಪೇಟರ್ ಬೇಲ್ಗೆ ಅರ್ಜಿ ಹಾಕಿದ್ದಾರೆ. ಸೊ ಅದರ ವಿಚಾರಣೆ ಸೆಪ್ಟೆಂಬರ್ 27ನೇ ತಾರೀಕು ನಡೆಯೋದ್ರಿಂದ ಆ ದಿನ ಏನಾದರೂ ತೀರ್ಪು ಬರುವವರೆಗೂ ಕಾದು ಅದಾದ ನಂತರ ತೀರ್ಮಾನವನ್ನು ತೆಗೆದುಕೊಳ್ಳೋಣ ಅಂತ ಹೇಳಿ ಕಾಣಿಸ್ತಿಲ್ವೋ ಗೊತ್ತಿಲ್ಲ. ತಿಮರೋಡಿಗೆ ಮಾತ್ರ ಒಂದಷ್ಟು ಸಂಕಷ್ಟಗಳು ಎದುರಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.